ಹೆಣ್ಮಕ್ಳಿಗೆ ನೈಲ್ಸ್ ಬೆಳೆಸೋದ್ರೆ ತುಂಬ ಇಷ್ಟ. ಸೊ ಅದನ್ನು ಈ ರೀತಿಯಾಗಿ ಮೇಂಟೈನ್ ಮಾಡಬೇಕಂದ್ರೆ ಇನ್ನೂ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಅಂಟಿಸ್ಕೊಳೋ ಥರ ಬಂದಿದೆ. ಸೊ ಅದು ಯಾವ ರೀತಿಯಾಗಿದೆ, ಯಾವ ರೀತಿ ಅಂಟಿಸ್ಕೊಳೋದು, ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಕೊಡ್ತೀನಿ ಬನ್ನಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ವಿಡಿಯೋದಲ್ಲಿ ನೈಲ್ಸನ್ನು ಯಾವ ರೀತಿಯಾಗಿ ಅಂಟಿಸ್ಕೊಳೋದು, ನಾವು ಹೋಗಿ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳೋಷ್ಟು ನಮ್ಗೆ ಟೈಮ್ ಇರಲ್ಲ. ಸೊ ತುಂಬ ಬ್ಯುಸಿ ಆಗಿದ್ದಾಗ ನಾವು ಮನೇಲೇ ಈ ರೀತಿಯಾಗಿ ನೈಲ್ಸ್ನೆಲ್ಲ ತರಿಸ್ಕೊಬೋದು. ಸೊ ನೋಡ್ತಾ ಇದ್ರೆ ಎಷ್ಟೊಂದು ಡಿಫ್ರೆಂಟ್ ಆಗಿರುವಂಥ ನೈಲ್ಸಸ್ ಇಲ್ಲಿದೆ. ಸೊ ನಾನು ತುಂಬ ತರಿಸಿಟ್ಕೊಂಡಿದ್ದೀನಿ. ಯಾವಾಗಲಾದ್ರೂ ಎಮರ್ಜೆನ್ಸಿಗೆ ಸೊ ನಾವೆಲ್ಲಾದರೂ ಪಾರ್ಟಿಗೆ ಎಲ್ಲಾದರೂ ಹೋಗ್ಬೇಕಾದಾಗ ಪಟ್ಟಂತ ಅಂಟಿಸ್ಕೊಂಡು ಹೋಗ್ಬೋದು. ಸೊ ನಾವು ಪಾರ್ಲರ್ಗೆ ಅದೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ತಂದಿಟ್ಕೊಂಡಿದ್ದೀನಿ. ನಾನು ತುಂಬ ವಿಡಿಯೋದಲ್ಲಿ ನೋಡಿದೆ ಯೂಟ್ಯೂಬಲ್ಲಿ. ಸೊ ಯಾರು ನೀಟಾಗಿ ಯಾವ ಥರ ಅಂಟಿಸ್ಕೊಳೋದು ಏನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನನಗೆ ನೋಡಿ ನನ್ನ ಕೈ ಈ ರೀತಿಯಾಗಿದೆ, ನನ್ನ ಮಗ ಇದ್ದಾನೆ, ಮಕ್ಕಳಿದ್ದಾರೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಚುಚ್ಚುತ್ತೆ ಆ ಥರ ಅಂದ್ಬಿಟ್ಟು ನೈಲ್ಸ್ನ ಏನೋ ಬೆಳೆಸ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು. ಅದನ್ನು ಯಾವ ರೀತಿಯಾಗಿ ಅಂಟಿಸ್ಕೊಳೋದು ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿ, ಆ ಪ್ಯಾಕೆಟ್ ಒಳಗಡೆ ಈ ರೀತಿಯಾಗಿರುತ್ತೆ. ಸೊ ಇದೇನು ನೋಡ್ತಾ ಇದ್ದಾರೆ ಈಗ, ನೈಲ್ ನಮಗೆ ತುಂಬ ಉದ್ದ ಇರುತ್ತಲ್ಲ, ಅದನ್ನು ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳೋದು ಅಥವಾ ಶಾರ್ಪ್ ಮಾಡ್ಕೊಳೋದು ಅಥವಾ ಚೂಪಾಗಿ ಮಾಡ್ಕೊಳೋದು, ಆ ಥರ ಮಾಡ್ಕೊಳೋದು. ಅದೇ ರೀತಿಯಾಗಿ ಈ ಥರ ಒಂದು ಸ್ಟಿಕ್ ಕೊಟ್ಟಿದ್ದಾರೆ. ಆ ಸ್ಟಿಕ್ ಏನಪ್ಪ ಅಂತಂದರೆ ನಮಗೆ ನೈಲ್ಸ್ನ ಓಪನ್ ಮಾಡಬೇಕಾದ್ರೆ ಈಸಿಯಾಗಿರಲಿ ಅಂತ ಈ ರೀತಿಯಾಗಿ ಸ್ಟಿಕ್ ಕೊಟ್ಟಿದ್ದಾರೆ. ಸೊ ನೋಡಿ, ಈ ರೀತಿಯಾಗಿ ಇದೆ ಅದು. ಹಾಗೆ ಒಂದು ವೈಪ್ ಥರ ಕೊಟ್ಟಿದ್ದಾರೆ. ಅಂದರೆ ನಾವು ಈಗ ನೈಲ್ಸ್ನ ಹಾಕ್ಕೊಬೇಕು ಅಂತಂದರೆ ಸ್ವಲ್ಪ ವೈಪ್ ಮಾಡಿ ಹಾಕ್ಕೊಂಡ್ಲಿ ಅಂದರೆ ಕೈನ ವಾಶ್ ಮಾಡಿ ಹಾಕ್ಕೊಬೋದು. ಇಲ್ಲಾಂದರೆ ಈ ರೀತಿಯಾಗಿ ವೈಪ್ ಮಾಡಿ ಹಾಕ್ಕೊಬೋದು. ಅಕಸ್ಮಾತ್ ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ, ನೀರಲ್ಲೂ ಇರಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ನೋಡಿ, ನೈಲ್ಸ್ ಈ ರೀತಿಯಾಗಿದೆ, ನಿಮಗೆ ಕೈಗೆ ಕಾಲಿಗೆ ಎಲ್ಲ ಬರುತ್ತೆ. ಅದೇ ರೀತಿಯಾಗಿ ಇದು ಸ್ಟಿಕ್ಕರ್ ಥರ ಕೊಟ್ಟಿದ್ದಾರೆ, ಅಂಟಿಸ್ಕೊಳೋದು ನಾವು ನೈಲ್ಸ್ಗೆ ಅಂಟಿಸ್ಕೊಬೇಕು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಒಂದು ಈ ರೀತಿಯಾಗಿ ಕಿತ್ಕೊಂಡು ನೀವು ನಿಮ್ಮ ಕೈ ಇದಕ್ಕೆ ಉಗುರಿಗೆ ನೀಟಾಗಿ ಅಂಟಿಸ್ಕೊಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ತಕ್ಕೊಂಡು ಈ ರೀತಿಯಾಗಿ ಅಂಟಿಸ್ಕೊಬೇಕು. ಸೊ ನೀಟಾಗಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ. ಇದು ಎರಡು ಕಡೆನೂ ಗಮ್ ಇರುತ್ತೆ. ಸೊ ಒಂದು ಓಪನ್ ಮಾಡಿದ್ರೆ ಇನ್ನೊಂದು ಅಂಟ್ಕೊಳುತ್ತೆ ಆ ಥರ. ಸೊ ನೋಡಿ, ಹಿಂಗೆ ಅಂಟಿಸ್ಬಿಟ್ಟು ಆಮೇಲೆ ಓಪನ್ ಮಾಡೋದು. ಅದು ಓಪನ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಬಂದ್ಬಿಡುತ್ತೆ. ಈ ರೀತಿಯಾಗಿ ಅಂಟಿರುತ್ತೆ, ಗಮ್ ಇರುತ್ತೆ ಅದರಲ್ಲಿ. ಸೊ ನೀಟಾಗಿ ಅಂಟ್ಕೊಳುತ್ತೆ. ನಮಗೇನು ಕೆಲಸ ಮಾಡಿದ್ರೆ ಏನು ಮಾಡಿದ್ರು ಬಿಚ್ಚೋಗಲ್ಲ. ನೋಡಿ, ಈ ರೀತಿಯಾಗಿ ನೈಲ್ಸ್ನ ಈ ರೀತಿಯಾಗಿ ಹಿಂಗೆ ಅಂಟಿಸೋದು. ನಮಗೆ ನೀಟಾಗಿ ಅಂಟಿಸ್ಕೊಬೇಕು. ನೀವು ನೋಡಿ, ಈ ರೀತಿಯಾಗಿ ಹಿಂಗೆ ತಳ್ಳಿ ನೀಟಾಗಿ ಈ ರೀತಿಯಾಗಿ ಅಂಟಿಸ್ಕೊಬೇಕು. ಸುಮ್ಮನೆ ಹಿಂಗೆ ಮೇಲೆ ಹಚ್ಚಿದ್ರೆ ಅದು ನೀಟಾಗಿ ಕುತ್ಕೊಳಲ್ಲ. ಈ ರೀತಿಯಾಗಿ ಹಿಂಗೆ ತಳ್ಕೊಂಡು ಅಂಟ್ಕೊಂಡ್ರೆ ನೋಡಿ ನೀಟಾಗಿ ಕುತ್ಕೊಂಡಿದೆ. ಇದು ಯಾರು ಹಿಂಗೆ ಕಿತ್ತರೂ ಏನೂ ಬರಲ್ಲ, ಮತ್ತು ನಮ್ಗೆ ನೋವು ಆಗಲ್ಲ ಆ್ಯಕ್ಚುಲಿ. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೈಲ್ಸು. ಆವಾಗ ಯಾವ ಥರ ಇತ್ತು, ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಅದೇ ರೀತಿಯಾಗಿ ಎಲ್ಲ ಫಿಂಗರ್ಗೂ ಅಂಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಗಮ್ನ ನಾನು. ಅದೇ ರೀತಿಯಾಗಿ ನಿಮಗೆ ಯಾವುದಾದ್ರು ಎಲ್ಲೆಲ್ಲಿ ಡಿಸೈನ್ ಬೇಕು ಅದನ್ನು ನೋಡಿಕೊಂಡು ಈ ರೀತಿಯಾಗಿ ತಳ್ಕೊಂಡು ಈ ರೀತಿಯಾಗಿ ಅಂಟಿಸ್ಕೊಬೇಕು. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಲುಕ್ಕು. ಸೊ ನನಗಂತೂ ತುಂಬ ಫೇವ್ರೇಟ್ ಆಗೋಯ್ತು ಇದು. ಇದ್ರದ್ದೇನೋ ಲಿಂಕ್ ಏನಾರ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಪರ್ಚೇಸ್ ಮಾಡಬಹುದು. ನಿಮ್ಮ ಡ್ರೆಸ್ ತಕ್ಕಂಗೆ ಅಥವಾ ಸ್ಯಾರಿ ತಕ್ಕಂಗೆ ನೀವು ಹಾಕ್ಕೊಬೋದು. ಸೊ ಅದೇ ರೀತಿಯಾಗಿ ನಾನು ಇನ್ನೊಂದು 2-3 ಬೆಳ್ಳಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಸೊ ನನಗೆ ಇದು ಇನ್ಫಾರ್ಮೇಷನ್ ವಿಡಿಯೋ ನನಗೆ ತುಂಬ ಹುಡುಕಿ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾನೊಂದು ಮಾಡಾಕೋಣ, ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ. ಹಾಗೆ ಒಂಥರ ಕೈಗೇನೆ ಒಂಥರ ಕಳೆ ಬಂದ್ಬಿಡ್ತು ಅಷ್ಟು ಚೆನ್ನಾಗಿದೆ. ಸೊ ಲಾಸ್ಟ್ ಫಿಂಗರ್ದು ನೋಡಿ ಅಂಟಿಸ್ತಾ ಇದ್ದೀನಿ. ನಿಮ್ಮ ಉಗುರಿಗೆ ಯಾವ ಸೈಜ್ ಮ್ಯಾಚ್ ಆಗುತ್ತೆ ಅದನ್ನು ನೋಡ್ಕೊಂಡು ನೀವು ಸೈಡಲ್ಲಿ ಎತ್ತಿಕೊಂಡು ಆಮೇಲೆ ಅಂಟಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ದೊಡ್ಡದು ಚಿಕ್ಕದು ಕಾಲ್ಗೆ ಹಾಕೋದೆಲ್ಲ ಕೊಟ್ಟಿರ್ತಾರಲ್ವ. ಸೊ ಅದಕ್ಕೆ ನೋಡಿಕೊಂಡು ಯಾವುದು ಎಲ್ಲ ಹಾಕ್ಬೋದು ಅಂತ ನಿಮಗೆ ಒಂದು ಐಡಿಯಾ ಇದ್ದರೆ ಚೆನ್ನಾಗಿರುತ್ತೆ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನನ್ನ ಕೈ ಬೆರಳುಗಳು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಈ ನೈಲ್ ಆರ್ಟ್ ಮಾಡಿಸ್ಕೊಳೋದಕ್ಕಿಂತ ನಾವು ಈ ಥರ ತೊಗೊಂಡು ಯಾವುದಾದ್ರು ಬೇಕೋ ಡಿಸೈನಾಗಿ ಹಾಕ್ಕೊಬಹುದು ಅಂತ ಖುಷಿ ಆಯಿತು. ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಓಪನ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಮುಂದೆಯಿಂದ ಹಂಗೆ ಎಳಿಬಾರ್ದು ನೋಡಿ, ಈ ರೀತಿಯಾಗಿ ಸೈಡಲ್ಲಿಂದ ಹಿಂಗೆ ಬಂದು ಹಿಂಗೆ ಇದು ಮಾಡ್ಕೊಬೇಕು. ಮುಂದೆಯಿಂದ ಹೇಳಿದ್ರೆ ನಮಗೆ ನೋವಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಮೆತ್ತಗೆ ಈ ರೀತಿಯಾಗಿ ತಗೊಂಡ್ರೆ ನಿಮಗೆ ನೀಟಾಗಿ ಉಗುರು ಓಪನ್ ಮಾಡ್ಕೊಬಹುದು. ಸೊ ಹಾಗೆ ಒಂದೊಂದು ಅಷ್ಟೇ ಮಧ್ಯದಲ್ಲಿ ನೋಡಿ, ಆ ರೀತಿಯಾಗಿ ಮಧ್ಯದಲ್ಲಿ ಮಾಡಬಾರ್ದು, ಹಂಗೆ ಸೈಡಲ್ಲಿಂದ ಎಳ್ಕೊಂಡು ಅದಕ್ಕೆ ಶಾರ್ಪಾಗಿ ಕೊಟ್ಟಿದ್ದಾರೆ ನಮಗೆ. ಶಾರ್ಪಾಗಿ ಹಿಂಗೆ ಎಳ್ಕೊಂಡು ಬಂದರೆ ನೋಡಿ ಈ ರೀತಿಯಾಗಿ ಬರುತ್ತೆ. ಅಕಸ್ಮಾತ್ ಗಮ್ ಅದಕ್ಕೂ ಅಂಟ್ಕೊಬಹುದು, ಅದನ್ನು ನೀವು ಕ್ಲೀನ್ ಮಾಡ್ಕೊಬೋದು ಆ್ಯಕ್ಚುಲಿ. ಸೊ ಒಂದಷ್ಟು ಸ್ಟ್ರಿಪ್ ಕೊಟ್ಟಿರ್ತಾರೆ ಅವರು ಗಮ್ದು. ಸೊ ಅದನ್ನು ಅಂಟಿಸ್ಕೊಬೋದು. ಇಲ್ಲ ಅಂದರೆ ನಿಮಗೆ ಸ್ಟ್ರಿಪ್ ಏನಾರ ಖಾಲಿ ಆದರೆ ಬೇಕಾದ್ರೆ ಬೇರೆದನ್ನ ಪರ್ಚೇಸ್ ಮಾಡಬಹುದು. ಸೊ ಇನ್ನೇನು ಬೇರೆ ಬೇರೆ ನೈಲ್ಸ್ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಸ್ಟ್ರಿಪ್ ಅಷ್ಟೇ ಕೊಟ್ಟಿರ್ತಾರೆ, ಈ ರೀತಿಯಾಗಿ ಕಡ್ಡಿ ಕೊಟ್ಟಿರಲ್ಲ. ನಾನು ಸಿಂಗಲ್ ಆಗಿ ಒಂದು ತೊಗೊಂಡಿದ್ದೀನಿ, ಅದಕ್ಕೆ ಚೆನ್ನಾಗಿದೆ. ಸೊ ಇದನ್ನು ಒಂದಿದ್ರೆ ಸಾಕು, ಎಲ್ಲದಕ್ಕೂ ನೀವು ಯೂಸ್ ಮಾಡಬಹುದು ಆ್ಯಕ್ಚುಲಿ.
ಸೊ ನೋಡ್ತಾ ಇದ್ದೀರಾ ಓಪನ್ ಮಾಡೋದು. ನಾನು ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಒಂದು 2-3 ಮಾಡಿ ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ನೀಟಾಗಿ ಓಪನ್ ಮಾಡಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಅಂಟಿಸ್ಕೊಂಡು ಆರಾಮಾಗಿ ಹೋಗಬಹುದು. ಆ್ಯಕ್ಚುಲಿ ನೀವು ಕಾರಲ್ಲಿ ಇದ್ದೋಗೋ ಅಷ್ಟೇ ಪಟ್ಟಂತ ಬೇಕು ಅಂದರೆ ತೊಗೊಂಡೋದ್ರೆ ಸಾಕು, ಹಂಗೆ ಅಂಟಿಸ್ಕೊಂಡು ಹಂಗೆ ಟ್ರಾವೆಲ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿದೆ ಅಂತ, ಅಥವಾ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ಒಂದೊಂದು ನೋಡಿ ಅದರೊಳಗಡೆ ಅಂಟ್ಕೊಂಡ್ಬಿಡುತ್ತೆ. ಸೊ ನಾನು ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಈಗ ನಮ್ಮದು ಡಬಲ್ ಸೈಡ್ ಟೇಪ್ ಯಾವ ರೀತಿಯಾಗಿರುತ್ತೋ ಅದೇ ಥರನೇ ಇದೂ. ಸೊ ಅದು ಸ್ವಲ್ಪ ದಪ್ಪ ಇರುತ್ತೆ, ಇದು ತಿನ್ನಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಗೊತ್ತಾಗಲ್ಲ, ನಾವು ಅಂಟಿಸ್ಕೊಂಡಿದ್ದೀವಿ ಅಂತಲೂ ಗೊತ್ತಾಗಲ್ಲ, ನಮ್ಮ ನೈಲ್ಸ್ ಇದೆ ಅನ್ನೋ ಥರನೇ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮತ್ತು ಯಾವ ರೀತಿಯಾಗಿ ಅಂಟಿಸ್ಕೊಳೋದು ಅಂತ ತುಂಬ ಈಸಿಯಾಗಿ ಅಂಟಿಸ್ಕೊಬೋದು. ಸೊ ಒಂದೊಂದ್ಸತಿ ಫಸ್ಟ್ ಅಂಟಿಸ್ಕೊಂಡೋಗ ನಮಗೆ ಕನ್ಫ್ಯೂಸ್ ಆಗುತ್ತೆ, ಏನಕ್ಕಿದು ಹೇಗಿದು ಅಂತ ಅನಿಸುತ್ತೆ. ಸೊ ಸೇಫ್ ಅದೆಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಸೇಫ್ ಇದೆ, ಏನೂ ಇದಿಲ್ಲ. ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.